ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ಒಂದ್ ನಿಮಿಷ ಕಣ್ಮುಚ್ಚಿ. ಕಣ್ಣು ಮುಚ್ಬೇಕಾ? ಕಣ್ಮುಚ್ಚಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಪ್ಲೀಸ್ ಕಣ್ಮುಚ್ಚಿ. ಓಕೆ. ಏನಿದು? ಗೌತಮ್ ಅವರೇ, ಕಣ್ಣು ಮುಚ್ಚಿದ್ರೆ ಕಾಣಿಸಲ್ಲ ಅಂತ ನಂಗೆ ಗೊತ್ತು. ನೀವು ಕಣ್ ಬಿಟ್ಟ ಮೇಲೆ ಏನು ಅಂತ ಕೇಳ್ತಿದ್ರಲ್ಲ, ಗಿಫ್ಟು. ನನಗೆ ಗಿಫ್ಟ್ ಕೊಡ್ತಾ ಇದ್ದೀರಾ? ಯಾವ ಖುಷಿಗೆ? ನನ್ನ ಖುಷಿಗೆ. ಏನಿದೆ? ಓಪನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ವಾವ್, ತಾಯಿ ಮಗು ಚೆನ್ನಾಗಿದೆ. ಇದನ್ನ ನೋಡ್ತಾ ಇದ್ರೆ ಮನಸ್ಸು ಹಾಗೇ ಹಿಂದೆ ಕೊಡುತ್ತೆ. ಅಮ್ಮ ನೆನಪಾದ್ರ? ಕೆಲವಷ್ಟನ್ನ ನಾವು ಎಷ್ಟು ಮರಿಬೇಕು ಅಂತ ಅನ್ಕೊಂಡ್ರು ಅದಷ್ಟು ಸುಲಭವಾಗಿ ನಮ್ಮನ್ನು ಬಿಡಲ್ಲ. ಮರೆತು ನಾವು ಮುಂದೆ ಹೋಗಿದ್ದೀವಿ ಅಂತ ಅನ್ಕೋತೀವಿ, ಆದರೆ ಅದು ನಮ್ಮ ನೆರಳು ಹಾಗೆ ನಮ್ಮ ಹಿಂದೆನೇ ಇರುತ್ತೆ. ನಾವು ಅದನ್ನು ಮರೆತು ಹೋಗಿದ್ದೀವಿ ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಅಷ್ಟು ಸುಲಭವಾಗಿ ಮರಿ ಆಗಿದ್ರೆ ಎಲ್ಲರೂ ಆರಾಮಾಗಿ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಕೆಲವು ನೋವುಗಳ ಮೂಲ ನೆನಪೇ ಆಗಿರುತ್ತೆ. ಅದರಲ್ಲೂ ಕೆಟ್ಟ ನೆನಪುಗಳು ಸಾಯಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಅಷ್ಟು ಕಷ್ಟ ಕೊಡುತ್ತೆ, ಅಷ್ಟು ಒತ್ತಾಡಿಸ್ಬಿಡುತ್ತೆ. ಬಹಳ ತುಂಬ ಕಷ್ಟ ಅದು. ಐ ಆಮ್ ಸೋ ಸಾರಿ. ನಾನು ಹಳೇದನ್ನ ಕೆದಕಿ ನಿಮಗೆ ನೋವು ಕೊಟ್ಬಿಟ್ಟೆ. ರಿಯಲಿ ವೆರಿ ಸಾರಿ. ಇಟ್ಸ್ ಓಕೆ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಎಲ್ಲ ನೆನಪಿನ ತಪ್ಪು. ನೆನಪಿಗೆ ಒಂದು ನೆಪ ಬೇಕಷ್ಟೆ. ಎನಿವೆ, ಥ್ಯಾಂಕ್ಸ್ ಫಾರ್ ದಿಸ್. ಹೌದು, ಸಡನ್ ಆಗಿ ಈ ಗಿಫ್ಟ್ ಯಾಕೆ ಕೊಟ್ರೆ? ಹೇಳಿದ್ನಲ್ಲ, ನನ್ನ ಖುಷಿಗೆ ಅಂತ. ಯಾಕೆ ಅಷ್ಟೊಂದು ಖುಷಿ? ಯಾಕಂದ್ರೆ ನೀವು ಮನೆಯವ್ರಿಗೆ ಅಷ್ಟೊಂದು ಕೇರ್ ಮಾಡ್ತೀರಾ, ಎಲ್ರನ್ನೂ ಅಷ್ಟೊಂದು ಪ್ರೀತಿಸ್ತೀರಾ. ಅವ್ರು ಕೇಳಿದ್ದನ್ನ, ಕೇಳದೆ ಇರೋದನ್ನ ಅವ್ರಿಗೆ ಸಿಗೋ ಥರ ಮಾಡ್ತೀರಾ. ಅವ್ರನ್ನ ತುಂಬಾನೇ ಪ್ರೀತಿಸ್ತೀರಾ. ಈಗ ಮಲ್ಲಿ ವಿಚಾರದಲ್ಲೇ ನೋಡಿ, ಅವಳ ಮಗು ಚೆನ್ನಾಗಿರ್ಬೇಕು ಅಂತ ಜಯದೇವ್ ಅವ್ರಿಗೆ ಲೀವ್ ಕೊಟ್ಟು ಮಲ್ಲಿನ ಕೇರ್ ಮಾಡೋ ಥರ ಮಾಡಿದ್ರಿ. ಎಲ್ರಿಗೂ ತಾಯಿ ಪ್ರೀತಿ ಅಷ್ಟೇ ಪರಿಶುದ್ಧವಾದ ಪ್ರೀತಿನ ಕೊಡ್ತೀರಾ. ಎಲ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತೀರಾ. ಎಲ್ರಿಗೂ ಅಷ್ಟು ಮಾಡೋರಿಗೆ ನನ್ನ ಕಡೆಯಿಂದ ಏನೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಕಡೆಯಿಂದ ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲರ ಪರವಾಗಿ ನಿಮಗೆ ಕೊಡ್ತಿರೋ ಗಿಫ್ಟ್ ಅಂತ ಅನ್ಕೊಳ್ಳಿ. ನೀವು ಇಷ್ಟು ಹೇಳದ ಮೇಲೆ ಇದು ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಅಂದ್ರೆ ನಾನು ಕೊಟ್ಟಿದ್ದಕ್ಕೆ ಸ್ಪೆಷಲ್ ಇಲ್ವಾ? ಹಾಗಲ್ಲ ಕಣ್ರಿ, ನಿಜವಾಗ್ಲೂ ಇದು ಸ್ಪೆಷಲ್ಲೇ. ಬಟ್ ನೀವು ಇನ್ನೊಂದಷ್ಟು ಹೇಳಿದ್ರಲ್ಲ, ಹಾಗಾಗಿ ಇದು ಇನ್ನೂ ಸ್ಪೆಷಲ್ ಅಂತ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಕಣ್ರಿ, ನಾನು ಇದನ್ನು ಹೇಳ್ತಾ ಇರೋದು ನನ್ನ ಮನಸ್ಸಿನ ಆಳದಿಂದ, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸಾಕು, ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ನಿಮ್ಮ ವಿಷಯದಲ್ಲಿ ಯಾವುದು ಜಾಸ್ತಿ ಅಲ್ಲ ರೀ, ಎಲ್ಲನೂ ಕಡಿಮೆನೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಗಿಫ್ಟ್. ಥ್ಯಾಂಕ್ಸ್ ಎಲ್ಲ ಏನು ಬೇಕಿಲ್ಲ. ಇನ್ನೇನು ಬೇಕು? ಡೋರ್ ಓಪನ್ ಇದೆ. ಕ್ಲೋಸ್ ಮಾಡಲಾ? ಕೊಡ್ಬೇಕು ಅಂತ ನಿಮ್ಗೆ ಅನಿಸ್ತಲ್ಲ, ಅಷ್ಟೇ ಸಾಕು. ಬೇಕಿದ್ರೆ ನಾನು ಕೇಳಿ ತಗೋತೀನಿ. ಕೊಡೋದಕ್ಕೆ ನಾವು ರೆಡಿ. ಟೈಮ್ ಆಯ್ತು, ನೀವು ಆಫೀಸ್ಗೆ ಹೊರಡಿ. ಓಕೆ, ಬಾಯ್. ಬಾಯ್. ಮಲ್ಲಿ ಹೊಟ್ಟೆಯಲ್ಲಿ ಮಗು ಇರೋದಕ್ಕೆ ಇಷ್ಟು ಕೇರ್ ಮಾಡ್ತಿದ್ದಾರೆ. ಇನ್ನು ನನಗೆ ಮಗು ಆದಾಗ ಇನ್ನೆಷ್ಟು ಕೇರ್ ಮಾಡಲ್ಲ ಇವರು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.